ಹಲೋ ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲಲ್ಲಿ ಇವತ್ತು ನಾವು ಕಷಾಯ ಪೌಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅವಿಜವನ್ನು ನಾನಿಲ್ಲಿ ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಮೆಂತೆ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ಬಡೆಸೊಪ್ಪು ಅಥವಾ ಸೋಂಪು, 1 ಚಮಚದಷ್ಟು ಕಾಳುಮೆಣಸು, 1 ಸಣ್ಣ ಪೀಸ್ ಒಣಶುಂಠಿ, 1 ಜಾಯಿಕಾಯಿ, 4 ಏಲಕ್ಕಿ, 4 ಲವಂಗ. ಇದನ್ನೆಲ್ಲ ಹಾಕೋಬೇಕು ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಬೇರೆ ಬೇರೆ ಥರದ ಕಷಾಯ ಪುಡಿ ಇದೆ ಫ್ರೆಂಡ್ಸ್. ನಾನು ಮಾತ್ರ ಇದನ್ನು ಸಿಂಪಲ್ಲಾಗಿ ನಿಮಗೆ ಮಾಡೋದನ್ನು ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಈಗ ನೀವು ಬೇಕಂದರೆ ಇದನ್ನು ಬಿಸಿಲಲ್ಲಿಟ್ಟು ಒಣಗಿಸಿ ಬೇಕಂದ್ರೆ ನೀವು ಪೌಡ್ರ್ ಮಾಡ್ಕೋಬೋದು. ಇಲ್ಲಾಂದರೆ ಸಣ್ಣ ಉರಿಯಲ್ಲಿ ಭಾಳ ಹೊತ್ತೇನು ಇದನ್ನು ಹುರಿಯೋದು ಬೇಡ ಫ್ರೆಂಡ್ಸ್. ಒಂದು ಸ್ವಲ್ಪ ಇದೆಲ್ಲ ಸ್ವಲ್ಪ ಬೆಚ್ಚಗಾಗಲಿ ಅನ್ನೋದಕ್ಕೆ ನಾನೊಂದು ಸ್ವಲ್ಪ ಇದನ್ನು ಹುರಿತಿದ್ದೇನೆ ಫ್ರೆಂಡ್ಸ್. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವಿದನ್ನು ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಇದೊಂಥರ ಆರೋಗ್ಯಕರವಾದ ಒಂದು ಟೀ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಗ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸಿದ್ದೇನೆ. ಈಗ ಇಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. 1 ಗ್ಲಾಸಿಗೆ ನಾನು 2 ಚಮಚದಷ್ಟು ಕಲ್ಸಕ್ಕರೆಯನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನೀವೇನಾದರೂ ಬೆಲ್ಲ ಹಾಕ್ಕೊಳ್ಳೋದಿದ್ದರೆ ಬೆಲ್ಲವನ್ನು ಬೇಕಾದರೂ ಹಾಕ್ಕೋಬೋದು. ಸಣ್ಣ ಮಕ್ಕಳಿಗಾದ ಕಲ್ಸಕ್ಕರೆಯನ್ನು ಹಾಕಿ ಮಾಡಿಕೊಟ್ಟರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ನಾನಿಲ್ಲಿ ಕಲ್ಸಕ್ಕರೆಯನ್ನು ಹಾಕಿದ ಮೇಲೆ ಅದು ಚೆನ್ನಾಗಿ ನೀರಲ್ಲಿ ಕರಗಿದ ಮೇಲೆ ಇದಕ್ಕೊಂದು ಅರ್ಧ ಚಮಚದಷ್ಟು ಕಷಾಯ ಪೌಡ್ರನ್ನು ಇಲ್ಲಿ ಹಾಕ್ಕೊತೇನೆ ಫ್ರೆಂಡ್ಸ್. ನೀವೇನಾದರೂ ಬೆಲ್ಲ ಹಾಕ್ಕೊಳ್ಳೋದಿದ್ದರೆ ಅದಕ್ಕೆ ಹಾಲನ್ನು ಹಾಕಿದ ಮೇಲೆ ಕುದಿಸ್ಕೋಬಾರ್ದು. ನಾನಿಲ್ಲಿ ಕಲ್ಸಕ್ಕರೆಯನ್ನು ಹಾಕಿರೋದರಿಂದ ಹಾಲು ಹಾಕಿನೂ ಚೆನ್ನಾಗಿ ಕುದಿಸ್ತಿದ್ದೇನೆ. ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇರಿ ಫ್ರೆಂಡ್ಸ್. ಈಗ ಕಷಾಯ ಪುಡಿ ಹಾಕಿದ ಮೇಲೆ ಒಂದು ಕುದಿ ಬಂದ ಮೇಲೆ ಈಗ 1 ಗ್ಲಾಸಷ್ಟು ಹಾಲನ್ನು ಇದಕ್ಕೆ ಹಾಕ್ಕೊಂಡು ಒಂದು ಕುದಿ ಬರುವವರೆಗೆ ಕುದಿಸ್ಕೋಬೇಕು. ಬೆಲ್ಲ ಹಾಕಿದರೆ ಏನಾಗ್ತದೆ ಅಂದರೆ ಹಾಲು ಒಡೆದೋಗೋ ಚಾನ್ಸಸ್ ಇರುವುದರಿಂದ ಅದನ್ನು ಗ್ಯಾಸ್ ಆಫ್ ಮಾಡಿದ ಮೇಲೇ ಹಾಲನ್ನು ಸೇರಿಸ್ಕೋಬೇಕು. ಈಗ ಇದೊಂದು ಕುದಿ ಬಂದ ಮೇಲೆ ಸಾಕು ಫ್ರೆಂಡ್ಸ್. ಈಗ ಇದನ್ನು 1 ಗ್ಲಾಸಿಗೆ ಹಾಕ್ಕೊತಿದ್ದೇನೆ. ಈಗ ನಮಗೆ ಬೇಕಾದಂಥ ಕಷಾಯ ಪುಡಿ ಮತ್ತು ಕಷಾಯ 2 ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.